ಅಧ್ಯಕ್ಷರು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀ ಮುರಳೀಸ್ವಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಮತಿ ನಿರ್ಮಲಮ್ಮ ರಾಜ್ಯ ಕಾರ್ಯದರ್ಶಿಗಳಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಶಿಡ್ಲಘಟ್ಟ ನಗರದ ಬಿಜೆಪಿ ಕೇಂದ್ರ ಕಚೇರಿ ಸೇವಾ ಸೌಧದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸರಳವಾಗಿ ಹಾಗೂ ಸಾರ್ಥಕವಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರು, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹಿಳೆಯರ ಸಬಲೀಕರಣಕ್ಕಾಗಿ ಹಲವು ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಮಹಿಳೆಯರು ಅವುಗಳನ್ನು ಸದ್ಬಳಕೆ ಮಾಡಿಕೊಂಡು ಸಮಾಜದ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಹಿಳೆಯರಿಗೆ ಗೌರವ ಸೂಚಕವಾಗಿ ಸೀರೆ, ಅರಿಶಿಣ, ಕುಂಕುಮ ಹಾಗೂ ಬಳೆಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಎಂ ರಾಜಣ್ಣ, ರಾಜ್ಯ ಕಾರ್ಯದರ್ಶಿ ನಿರ್ಮಲಮ್ಮ, ಚಿಂತಾಮಣಿ ಬಿಜೆಪಿ ಮುಖಂಡ ಗೋಪಿ, ಡಾಕ್ಟರ್ ಲತಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರ್ಮದಾ ರೆಡ್ಡಿ, ವಕೀಲ ನಂಜೇಶ್ ರೆಡ್ಡಿ, ಗ್ರಾಮಾಂತರ ಮಹಿಳಾ ಅಧ್ಯಕ್ಷೆ ಚಾತುರ್ಯ, ನಗರ ಅಧ್ಯಕ್ಷೆ ತ್ರಿವೇಣಿ ಸೇರಿದಂತೆ ಮಹಿಳಾ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೋದಿಜಿಯವರ ಮನೆ ಕೂಡ ಆಗಿದೆ. ಮೋದಿಜಿಯವರು ಕೂಡ ಬೆಳೆದು ಬಂದಿರತಕ್ಕಂಥ ಆದಿ ಕೂಡ ತಾಯಿಗೆ ಎಷ್ಟು ವಯಸ್ಸಾದರೂ ಕೂಡ ಕಾಲ ನಮಸ್ಕಾರ ಮಾಡಿಕೊಂಡು ಕೆಲಸ ಶುರು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸಂಸ್ಕೃತಿ ನಮ್ಮ ಭಾರತ. ಇವತ್ತು ನಮ್ಮ ಭಾರತ ಏನಾದರೂ ಇಷ್ಟೊಂದು ಸಾಂಪ್ರದಾಯಿಕವಾಗಿ ಉಳಿದಿದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಮೊದಲ ಗುರು ತಾಯಿ, ತಾಯಿನ ದೇವರ ಥರ ನೋಡ್ತಕ್ಕಂಥದ್ದು ಸಂಸ್ಕೃತಿ. ಕೆಲವೊಂದು ಭಾಗದಲ್ಲಿ ಇವತ್ತು ಆ ಸಂಸ್ಕೃತಿ ಬೇರೆ ಕಡೆ ಹೋಗ್ತಾ ಇದೆ. ಅದನ್ನು ಕೂಡ ವಾಪಸ್ಸು ಇವತ್ತು ತಿದ್ದಬೇಕಾಗಿರೋ ಜವಾಬ್ದಾರಿ ಕೂಡ ಇರ್ತಕ್ಕಂಥದ್ದು ಮಹಿಳೆ. ಅಷ್ಟು ನಮ್ಮ ಮಹಿಳಾ ವಿಭಾಗದ ಇರ್ತಕ್ಕಂಥ ಪದಾಧಿಕಾರಿಗಳನ್ನ ಕರೆದಿದ್ವಿ. ಯಾಕಂದ್ರೆ ಜವಾಬ್ದಾರಿ ಇರ್ತಕ್ಕಂಥ ಮಹಿಳೆಯರನ್ನ ಕರೆದಿರ್ತಕ್ಕಂಥದ್ದು. ಯಾಕಂದ್ರೆ ಅಷ್ಟಕ್ಕೆ ಸೀಮಿತಪಡಿಸಿ ಕರೆದಿದೆ. ಯಾಕಂತ ಹೇಳಿದ್ರೆ ಮಹಿಳೆಯರೆಲ್ಲ ಬರಬೇಕು ಅಂತ ಹೇಳಿದ್ರೆ ಬಂದವರು ಕೂಡ ಬಂದು ಒಂದು ಕೇಳಿ ಹೋಗ್ತಕ್ಕಂಥದ್ದು ಆಗಬಾರ್ದು. ಇಲ್ಲಿ ಬಂದಿರ್ತಕ್ಕಂಥವ್ರು ವಿಷಯ ತಿಳ್ಕೊಂಡು ಅವರವರ ಊರಲ್ಲಿ, ಅವರವರ ಬೂತಲ್ಲಿ, ಅವರವರ ಕ್ಷೇತ್ರದಲ್ಲಿ ಸಾಕಷ್ಟು ಮಹಿಳೆಯರು ಸೇರಿಸಿ ಇವೆಲ್ಲ ಮಾತು ಹೇಳ್ಬೇಕಂತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಇಟ್ಕೊಂಡು, ಈ ಕಾರ್ಯಕ್ರಮದಲ್ಲಿ ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ ಯೋಜನೆ ಕೊಟ್ಟಿರ್ತಕ್ಕಂಥ ಒಂದು 4-5 ಯೋಜನೆ ಹೇಳ್ತೀನಿ. ಇವತ್ತು ನಮ್ಮ ಕಚೇರಿಯಿಂದ ಕೂಡ ಒಂದು ಪ್ರಿಂಟ್ ಮಾಡಿ ಕೂಡ ಇವತ್ತು ಕೂಡ ನಿಮಗೆ ಕೊಡತಕ್ಕಂಥ ಕೆಲಸ ಕೂಡ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಈ ಯೋಜನೆಗಳು ಸಾಕಷ್ಟು ಯೋಜನೆಗಳು ತಾವು ತಿಳ್ಕೋಬೇಕು, ಮತ್ತೆ ಮಹಿಳೆಯರಿಗೆಲ್ಲ ತಾವೆಲ್ಲ ಕೊಡ್ಬೇಕಂತ ವಿನಂತಿ ಮಾಡ್ಕೋತೀನಿ. ಪ್ರಧಾನಮಂತ್ರಿಗಳು ಮಾತೃವಂದನಾ ಯೋಜನೆ ಮಾಡತಕ್ಕಂಥದ್ದು, ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದರಿಗೆ ಪೌಷ್ಟಿಕಾಂಶಕ್ಕಾಗಿ 5,000 ಆರ್ಥಿಕ ನೆರವು ಕೊಡ್ತಾ ಇರ್ತಕ್ಕಂಥದ್ದನ್ನ ಯಾವ ತರ ತಗೋಬೇಕಂದ್ರೂ ಸಾಕಷ್ಟು ಮಹಿಳೆಯರು ಗೊತ್ತಿಲ್ಲ, ಎಲ್ಲಿ ತಗೋಬೇಕಂತ ಗೊತ್ತಿಲ್ಲ. ಹಂಗಾಗಿ ಇಲ್ಲಿಂದ ಹೋಗ್ತಾ ನಾವು ಪ್ರಿಂಟ್ ಹಾಕ್ಸ್ ಕೊಡ್ತೀನಿ ತಾವಿಗೆ ಯಾವ ಸ್ಕೀಮ್ ಇದೆ ಅಂತ. ಇಲ್ಲ ಅಂತ ಹೇಳಿದ್ರೆ ಅವರೆಲ್ಲ ಫೋನ್ ನಂಬರ್ ಕೊಟ್ಟಿದ್ರೆ ಎಲ್ಲರಿಗೂ ಮೆಸೇಜ್ ಮಾಡ್ತಕ್ಕಂಥ ಕೊಡಕ್ಕೆ ನಾನು ಕೆಲಸ ಮಾಡ್ಕೊಳ್ಬೇಕಾದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟುವ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸಲು ಮಾಡಿರ್ತಕ್ಕಂಥ ಸ್ಕೀಮ್ ಇದೆ. ಸುಕನ್ಯಾ ಸಮೃದ್ಧಿ ಯೋಜನೆ, ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣ ಮತ್ತು ವಿವಾಹಕ್ಕೆ ಉಳಿತಾಯ ಯೋಜನೆ ಮಾಡ್ತಕ್ಕಂಥದ್ದು. ಪ್ರಧಾನಮಂತ್ರಿ ಉಜ್ವಲ ಯೋಜನೆ, BPL ಕಾರ್ಡ್ ಕುಟುಂಬಗಳಿಗೆ ಉಚಿತವಾಗಿ LPG ಗ್ಯಾಸ್ನ ಕೊಡ್ತಕ್ಕಂಥ ಕಾರ್ಯಕ್ರಮ. ಅದೇನ ಈಗ ಆಲ್ರೆಡಿ ಕೊಡ್ತಾ ಇದ್ದು ಎಲ್ಲರೂ ಗೊತ್ತಾಗಿರ್ತಕ್ಕಂಥ ವಿಷಯನೇ. ಮುದ್ರಾ ಸಾಲ ಯೋಜನೆ, ಮಹಿಳಾ ಉದ್ಯಮಿಗಳಿಗೆ ಸ್ವಯಂ ಉದ್ಯೋಗ ಆರಂಭಿಸಲು ಸಾಲ ಕೊಡ್ತಕ್ಕಂಥದ್ದು. ಮಹಿಳೆಯರಿಗೆ ಹೆಲ್ಪ್ ಲೈನ್ ಮಾಡಿರ್ತಾರೆ. ಇಷ್ಟೊತ್ತು ನಮ್ಮ ವಕೀಲರು ನಂದೀಶ್ ರೆಡ್ಡಿ ಹೇಳಿದರು, ಅದೊಂದು 181 ಅದು 181 ಕೊಟ್ಟು ಸಂಕಷ್ಟ ಮಹಿಳೆಯರಿಗೆ 24/7 ತುರ್ತು ನೆರವು ಮಾಡ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು. ಲಖಪತಿ ದೀದಿ ಯೋಜನೆ, ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳೆಯರ ಆದಾಯ ಹೆಚ್ಚಿಸಲು ತರಬೇತಿ ಕೊಡ್ತಕ್ಕಂಥದ್ದು. ಒನ್ ಸ್ಟಾಪ್ ಸೆಂಟರ್, ಸಖಿ ಕೇಂದ್ರ, ದೌರ್ಜನ್ಯಗೊಳಗಾದ ಮಹಿಳೆಯರಿಗೆ ಆಶ್ರಯ, ವೈದ್ಯಕೀಯ ಮತ್ತು ಕಾನೂನು ನೆರವು ಕೊಡ್ತಕ್ಕಂಥದ್ದು. ಇಷ್ಟೊತ್ತು ಹೇಳಿದ್ರು ಆ ವಕೀಲರು. ಸ್ಟ್ಯಾಂಡ್ ಅಪ್ ಇಂಡಿಯಾ, ಮಹಿಳೆಯರಿಗೆ ಉದ್ಯಮಶೀಲರಾಗಿ ಸಾಲ ಸೌಲಭ್ಯ ಕೊಡ್ತಕ್ಕಂಥದ್ದು ಸಾಕಷ್ಟು ಇದೆ. ಸಾಕಷ್ಟು ಅಪ್ ಟು 1 ಕೋಟಿವರೆಗೂ ಸಾಲ ಕೊಡ್ತಕ್ಕಂಥದ್ದನ್ನ ಮಾಡಿರ್ತಕ್ಕಂಥ ಈ ಥರ ಸುಮಾರು 100 ಯೋಜನೆಗಳು ಇರ್ತಕ್ಕಂಥ ಮಹಿಳೆಯರ ಯೋಜನೆಗಳು ಯಾರಿಗೂ ಅದು ತಲುಪ್ತಾ ಇಲ್ಲ. ಆ ಯೋಜನೆ ತಲುಪಬೇಕಂದ್ರೆ ಮಹಿಳೆಯರಿಗೆ ಫಸ್ಟ್ ಈ ಯೋಜನೆ ಇದೆ ಅಂತ ಗೊತ್ತಾಗಬೇಕು.
ನಮ್ಮ ಆಫೀಸಿಂದ, ಜಿಲ್ಲಾ ಆಫೀಸಿಂದ ಕೂಡ ನಾವು ಒಂದಷ್ಟು ಲಿಸ್ಟ್ ಮಾಡಿಸಿ ನಮ್ಮ ಒಂದು ಎಲ್ಲ ಗ್ರೂಪ್ಗಳಿಗೂ ಅದನ್ನು ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಒಂದು BJP ಸರ್ಕಾರದಲ್ಲಿ ಮೋದಿಜಿಯವರ ಕೊಡ್ತಕ್ಕಂಥ ಏನು ಕೊಡುಗೆಗಳಿದೆಯಲ್ಲ, ಆ ಕೊಡುಗೆಗಳು ಕೂಡ ಈ ಜಿಲ್ಲಾವರು ಎಲ್ಲ ಮಹಿಳೆಯರು ತರ್ತಕ್ಕಂಥ ಮುಂದಿನ ಕೆಲಸ ಮಾಡ್ತೀವಿ. ಹಂಗಾಗಿ ತಾವೆಲ್ಲ ಇವತ್ತು ಬಂದಿದ್ರ, ಮಹಿಳೆಯರಿಗೆ ಸಾಕಷ್ಟು ಜವಾಬ್ದಾರಿ ಇರ್ತಕ್ಕಂಥದ್ದು. ಇವತ್ತು ಕೂಡ ಮಹಿಳೆಯರನ್ನ ಮನೆಯಲ್ಲಿ ತಾಯಿನ ದೇವತೆ ಅಂತ ಇವತ್ತು ಕೂಡ ನಾವು ಕೂಡ ನೋಡ್ತಾ ಇದ್ವಿ, ನಾವೆಲ್ಲ ನೋಡ್ತಾ ಇದ್ರ. ಇವತ್ತೆಲ್ಲ ಬಂದಿದ್ರ, ಇವತ್ತೊಂದು ಈ ಕಾರ್ಯಕ್ರಮದ ಇವತ್ತು ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ವಿ. ಮುಂದಿನ ವರ್ಷ ನಮ್ಮ ಪದಾಧಿಕಾರಿಗಳನ್ನ ಇನ್ನೂ ಅಷ್ಟು ಹೆಚ್ಚು ಪದಾಧಿಕಾರಿಗಳನ್ನ ಸೇರಿಸಿಕೊಂಡು ನೂರಾರು ಸಂಖ್ಯೆಯಲ್ಲಿ ಕರೆದು ಮುಂಬರುವ ದಿನಗಳಲ್ಲಿ ನಮ್ಮ ಜಿಲ್ಲೆಯ ವತಿಯಿಂದ ಸಾಕಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಕ್ಕಂಥ ತಾವೆಲ್ಲ ಮುಂದೆ ಮಾಡಬೇಕಂತ ವಿನಂತಿ ಮಾಡ್ಕೊತೀನಿ. ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದು. ಟೈಮೇ ಇಲ್ಲ ಮೇಡಮ್, ಏನಕ್ಕೂ ಟೈಮ್ ಇಲ್ಲ ಮೇಡಮ್. ಅದು ಒಂದು ಕಾಮನ್ ಆಗಿ ನನಗೆ ಹೇಳುವಂತಹ ಕಂಪ್ಲೇಂಟ್, ನನ್ನ ಪೇಷಂಟ್ಸ್ ಆಗಲಿ, ಲೇಡೀಸ್ ಆಗಲಿ. ಸೊ ಹೇಗೆ ಹೆಲ್ತ್ ಕಾಪಾಡೋದು? ಫಸ್ಟು ನಾವು ಕರೆಕ್ಟಾಗಿ ಟೈಮ್ ಸರಿಯಾಗಿ ಊಟ ಮಾಡಿ, ರೆಗ್ಯುಲರ್ ಆಗಿ ಈಟಿಂಗ್ ಹ್ಯಾಬಿಟ್ಸ್, ಅಲ್ಲೇ ಚೇಂಜ್ ಸ್ಟಾರ್ಟ್ ಆಗೋದು. ಮತ್ತು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ, ವ್ಯಾಯಾಮ ಮಾಡಿ, ಮತ್ತು ಕರೆಕ್ಟಾಗಿ ನಿದ್ದೆ ಮಾಡಿ, ನಮ್ಮ ಮನಸ್ಸಿನ ಶಾಂತಿಗೋಸ್ಕರ ಮೆಡಿಟೇಷನ್ನ ಮಾಡಿ, ಅಂದರೆ ಧ್ಯಾನ ಮಾಡಿ. ಈ 4 ಅಂಶನೂ ಮೇಂಟೈನ್ ಮಾಡಿದ್ರೇ ನಾವು ಏನೇ ಆಗಲಿ ಸಾಧಿಸೋಕೆ ಆಗೋದು. ಫಸ್ಟ್ ಆಫ್ ಆಲ್ ನಮ್ಮ ಹೆಲ್ತ್ ಚೆನ್ನಾಗಿದ್ರೇ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಸೊ ಇವತ್ತು ಮಹಿಳಾ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡೋದು ಒಂದು ಹೆಂಗಸಿಗೆ ಇನ್ನೊಂದು ಹೆಂಗಸು ಸಪೋರ್ಟ್ ಮಾಡೋದು ಬೇಸಿಕಲಿ ಅದು ನನ್ನ ನಂಬಿಕೆ. ಮಹಿಳಾ ದಿನಾಚರಣೆ ಅಂದರೆ ಒಂದು ಲೇಡಿ ಇನ್ನೊಂದು ಲೇಡಿನ ಸಪೋರ್ಟ್ ಮಾಡೋದು. ಸೊ ಇದು ಒಂದು 1917ರಲ್ಲಿ ರಷ್ಯಾದಲ್ಲಿ ಒಂದು ಆಂದೋಲನ ನಡೀತು, ಬ್ರೆಡ್ ಆ್ಯಂಡ್ ಪೀಸ್ ಅಂತ. ಸೊ ಆವಾಗ ಅವ್ರು ಏನು ಮಾಡಿದ್ರು, ಅವರು ಒಂದು ಸಮಾನತೆಗಾಗಿ ಹೋರಾಡಿದ್ರು. ಸೊ ಆವತ್ತು ನಡೆದ ಆಂದೋಲನದಲ್ಲಿ ಇವತ್ತಿನ ದಿನನ ಮಾರ್ಕ್ ಮಾಡಿದ್ದಾರೆ, ಮಾರ್ಚ್ 8 ಸೊ ಮಹಿಳಾ ದಿನಾಚರಣೆಯ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಈಗ ಹೇಳ್ತಾ ಒಂದೆರಡು ಮಾತುಗಳನ್ನು. ಮಹಿಳಾ ದಿನಾಚರಣೆ ಏನಕ್ಕೆ ಅಂದರೆ, ಒಂದು ಹೆಣ್ಣು ಒಂದು ಮನೆಗೆ ಉಪ್ಪಿದ್ದಲ್ಲಿ ಯಾವುದೇ ಅಡುಗೆ ಮಾಡಿ ಉಪ್ಪಿಲ್ದಿರೋ ರುಚಿನೇ ಇಲ್ಲ, ಉಪ್ಪಿಲ್ದಿರ ನಿಮಗೆ ರುಚಿ ಸಿಗೋದೇ ಇಲ್ಲ. ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಇಲ್ಲ ಅಂದರೆ ಅದು ಎಷ್ಟು ಒದ್ದಾಟ ಆಗೋಗುತ್ತೆ. ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು, ಇದು ಮಾಡೋರು ಯಾರು, ಬಟ್ಟೆಗಳು ಯಾರು ನೋಡ್ಕೋತಾರೆ, ಗಂಡನ್ನ ಯಾರು ನೋಡ್ಕೋತಾರೆ, ಅತ್ತೆ ಮಾವನ ತುಂಬ ಅದಕ್ಕೆ ಕೇಂದ್ರ ಬಿಂದು ಒಂದೇ ಒಂದು ಹೆಣ್ಣು. ಆ ಹೆಣ್ಣು ಏನಾದರೂ ಇಲ್ಲ ಅಂದರೆ ಊಟಕ್ಕೆ ಉಪ್ಪಿಲ್ದಿರೋ ಅಂಥ ಹೆಣ್ಣಿಗೆ ಇವತ್ತಿನ ಒಂದು ದಿನ ಕೊಟ್ಟು ಅದನ್ನು ಸಂಭ್ರಮ ಆಚರಣೆಯಾಗಿ ಮಾಡಬೇಕು. ಹೆಣ್ಣು ತಾಯಿ ಆಗ್ತಾಳೆ, ಮಗಳಾಗ್ತಾಳೆ, ಅಕ್ಕ ಆಗ್ತಾಳೆ, ತಂಗಿ ಆಗ್ತಾಳೆ, ಮತ್ತು ಹೆಣ್ಣು ಒಂದು ಡಾಕ್ಟರ್ ಕೂಡ ಆಗ್ತಾರೆ. ಎಲ್ಲರೂ ಮನೆ ಹುಷಾರ್ ತಪ್ಪದಲ್ಲಿ ಫಸ್ಟು ಕೇಳೋದು ಒಂದು ಹೆಣ್ಣು. ನಾವು ಯಾವ ಡಾಕ್ಟರ್ ಪದವಿನೂ ಮಾಡಿರಲ್ಲ. ನಮ್ಮ ಮನೆಯಲ್ಲಿ ಯಾರಿಗೆ ಹುಷಾರಿಲ್ಲ ಅಂದರೂ ಆಯುರ್ವೇದಿಕ್ ಡಾಕ್ಟರ್ಗಿಂತ ಚೆನ್ನಾಗಿ ಒಂದು ಒಳ್ಳೆ ಕಷಾಯ, ಊರುಗಳ ಕಡೆ ನೆಗಡಿ ಆದರೆ ಸಾಕು ಒಂದು ಒಳ್ಳೆ ಕಷಾಯ ಮಾಡಿಕೊಡ್ತಾರೆ. ಯಾವ ಡಾಕ್ಟರ್ ಹೇಳ್ಕೊಟ್ಟಿದ್ರು, ಯಾವ ಪದವಿ ಹೆಣ್ಮಕ್ಳಿಗೆ. ಒಂದು ತಾಯಿ ಅನ್ಕೊಳ್ಳಿ, ಒಂದು ಹೆಣ್ಣಾಗಿರ್ಬೋದು, ನಾವು ನಮ್ಮ ತಾಯಿ ನಮ್ಗೆ ಏನೇನೆಲ್ಲ ಮಾಡಿದ್ರೆ ನಾವು ಈ ಸ್ಥಾನದಲ್ಲಿ ಬಂದು ಇವತ್ತು ಆಚರಣೆ ಮಾಡ್ಬೋದು. ಜೀವನನೇ ತೇರ್ಬಿಟ್ಟಿರ್ತಾರೆ. ನಾವು ಹೊರಗಡೆ ಹೋದಾಗ ಪ್ರತಿಯೊಂದು ಕೆಲಸ ಒಂದು ತಾಯಿ ನೋಡ್ಕೊತಾ ಇರ್ತಾರೆ. ನಾವು ಶಾಲೆಗೆ ಓದಕ್ಕೆ ಹೋದಾಗ ಆ ತಾಯಿಯ ಸಪೋರ್ಟ್ ಇಲ್ಲದೆ ಇದ್ರೆ ನಾವು ಮುಂದೆ ಬರೋದಕ್ಕೆ ಆಗಲ್ಲ. ಅಕ್ಕ ಅನ್ಕೊಳ್ಳಿ, ತಮ್ಮ ಇದ್ದಾನೆ ಅಂದರೆ ಒಂದು ತಾಯಿ ಸ್ಥಾನವನ್ನು ತುಂಬುವಂಥ ಶಕ್ತಿ ಅಕ್ಕನಿಗಿರುತ್ತೆ. ತಂಗಿ ಆದರೂ ಅಣ್ಣನನ್ನ ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಳ್ಳುವಂಥ ಶಕ್ತಿ ಒಂದು ಹೆಣ್ಣಿಗೆ ಮಾತ್ರ ಇರುತ್ತೆ. ವಯಸ್ಸಾದ್ಮೇಲೆ ಮಗಳು ಅಂತ ಬಂದಾಗ ತನ್ನ ಕುಟುಂಬವನ್ನು ನೋಡ್ಕೊಳ್ಳೋ, ತನ್ನ ತಂದೆ ತಾಯಿಯನ್ನ ಮಕ್ಕಳಾಗಿ ಯಾರಾದರೂ ನೋಡ ಬಂದರು ಅಂದರೆ ಅದು ಒಂದು ಗಂಡಿಗಿಂತ ಹೆಣ್ಣೆ ಜಾಸ್ತಿ. ಹೆಣ್ಣು ಯಾಕಂದರೆ ಗಂಡು ಮಕ್ಕಳು ಚೆನ್ನಾಗಿ ನೋಡ್ಕೋಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡ್ಬೋದು, ಒಂದು ಹಾಸ್ಪಿಟಲ್ ಡಾಕ್ಟರ್ ಎಲ್ಲ ಇರ್ಬೋದು, ಕೊನೆಗೆ ಗಂಡು ದುಡಿಯೋಕ್ಕೆ ಹೋಗಲೇಬೇಕು. ಅದನ್ನೆಲ್ಲ ಬಿಟ್ಟು ನಾವು ಡೆಡಿಕೇಟೆಡ್ ಆಗಿ ನಮ್ಮ ಜೀವನವನ್ನು ಒಂದು ಅರ್ಪಿಸ್ತೀವಿ, ನಮ್ಮ ವಯಸ್ಸಾದ ತಂದೆ ತಾಯಿ ನೋಡ್ಕೋತೀವಿ ಅಂದರೆ ಅದು ಹೆಣ್ಣಿನಿಂದ ಸಾಧ್ಯ. ಅಂಥ ಹೆಣ್ಣಿನ ಒಂದು ಸಂಭ್ರಮಿಸೋಕ್ಕೆ ಇಲ್ಲ, ಅದು ಅವರ ದಿನವನ್ನು ನೆನೆಸ್ಕೊಳ್ಳೋಕ್ಕೆ ಒಂದು ದಿನ ಬೇಕಲ್ಲ, ಅದೇ ಈ ಮಹಿಳಾ ದಿನಾಚರಣೆ.